ಅವ್ರನ್ನ ವಿಡಿಯೋ ಕಾನ್ಫರೆನ್ಸ್ ಅಲ್ಲೇ ಪ್ರೊಡ್ಯೂಸ್ ಮಾಡಿ ಹಾಜರುಪಡಿಸಿ ಅಂತ ಹೇಳ್ತಾರೋ ಅಥವಾ ಇಲ್ಲಿ ಅವ್ರಿಗೆ ಖುದ್ದಾಗಿ ಅದನ್ನ ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಕೋರ್ಟ್ ಆಮೇಲೆ ನಿರ್ಧಾರ ತಗೊಂಡು ಅದನ್ನ ಆರ್ಡರ್ ಮಾಡುತ್ತೆ ಸರ್. ಆರೋಪಿಗಳಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡುತ್ತೆ. ಹೌದು, ಆರೋಪಿಗಳು ಇಲ್ಲ, ನಾವು ಕೇಸ್ ವಿಚಾರದಲ್ಲಿ ಏನ್ ಬೇಕೋ ಅದನ್ನ ನಾವು ಡಿಸ್ಕಷನ್ ಮಾಡ್ಕೊಂಡಿದೀವಿ. ಇಲ್ಲಿ ನಾವು ಓಪನ್ ಅದನ್ನ ಕೇಸ್ ವಿಚಾರದಲ್ಲಿ ಮಾತಾಡ್ಕೊಂಡಿದೀವಿ. ನಮ್ಗೆ ಕೋರ್ಟ್ ಅದಕ್ಕೆ ಅವ್ರ ಜೊತೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿತ್ತು. ಎಲ್ಲ ಆರೋಪಿಗಳು ವಕೀಲರು ಸಹ ಅವರವ್ರ ಜೊತೆಗೆ ಅವರವ್ರ ಆರೋಪಿಗಳ ಜೊತೆ ಮಾತುಕತೆ ಮಾಡಿದ್ದಾರೆ. ನವೆಂಬರ್ 10ಕ್ಕೆ ಮತ್ತೆ ಆರೋಪಿಗಳು ಹಾಜರಾಗಬೇಕಿರುತ್ತೆ. ಹೌದು, ಅದು ರೆಗ್ಯುಲರ್ ವಿಚಾರಣೆ ದಿನಾಂಕ ಇರೋದ್ರಿಂದ ಆರೋಪಿಗಳು ಅವತ್ತು ಹಾಜರಾಗಲೇಬೇಕಾಗುತ್ತೆ. ಅದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹಾಜರುಪಡಿಸ್ತಾರೋ ಅಥವಾ ಇಲ್ಲಿ ಖುದ್ದಾಗಿ ಅವ್ರನ್ನ ಕರ್ಕೊಂಡ್ ಬರ್ತಾರೋ ಅದನ್ನ ನೋಡಬೇಕಾಗುತ್ತೆ ಸರ್. ಥ್ಯಾಂಕ್ ಯು. ಆರೋಪಿ ದರ್ಶನ್ ಪರ ವಕೀಲರು ಕೂಡ ಮಾತನಾಡ್ತಾ ಇದ್ರು. ಅವರು ಕೂಡ ಹೇಳಿದ್ರು ಇವತ್ತು ಖುದ್ದಾಗಿ ಎಲ್ಲಾ ಆರೋಪಿಗಳು ಹಾಜರಾಗಲೇಬೇಕಾಗಿತ್ತು, ಹಾಗಾಗಿ ಎಲ್ಲರನ್ನ ಕೂಡ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಯಿತು. ಈಗ ಕೋರ್ಟ್ ಕೂಡ ಒಂದಷ್ಟು ಪರ್ಮಿಷನ್ ಅನ್ನ ಕೊಟ್ಟಿತ್ತು ವಕೀಲರ ಜೊತೆ ಚರ್ಚೆಯನ್ನ ಮಾಡೋದಕ್ಕಾಗಿ. ಹಾಗಾಗಿ ನಾವು ಆರೋಪಿಗಳೊಟ್ಟಿಗೆ ಒಂದಷ್ಟು ಚರ್ಚೆಯನ್ನ ಮಾಡಿದ್ವಿ. ಮುಂದಿನ ಪ್ರೋಸೆಸ್ಗಳ ಕುರಿತಂತೆ ಒಂದಷ್ಟು ಮಾತುಕತೆ ನಡೆದಿದ್ದಾಯ್ತು. ಮತ್ತೆ 10ನೇ ತಾರೀಕು ಆರೋಪಿಗಳೆಲ್ಲರೂ ಕೂಡ ಹಾಜರಾಗಲೇಬೇಕಾಗತ್ತೆ. ಆದ್ರೆ ಖುದ್ದಾಗಿ ಹಾಜರಾಗಬೇಕಾ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಹಾಜರಾಗಬೇಕಾ ಅದನ್ನ ಕೋರ್ಟೇ ತೀರ್ಮಾನವನ್ನ ಮಾಡುತ್ತೆ. ಯಾಕೆಂದ್ರೆ ದರ್ಶನ್ ಅವರನ್ನ ಇವತ್ತು ಕರೆ ತಂದಂತದ್ದು ಅಥವಾ ವಾಪಸ್ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆದಂತಹ ಕ್ರೌಡ್ ಅನ್ನ ಈಗ ಕೋರ್ಟ್ ಕೂಡ ಗಮನಿಸಿರುತ್ತೆ. ಹೀಗಾಗಿ ಇಷ್ಟು ಸಮಸ್ಯೆ ಆಗತ್ತೆ. ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಪೊಲೀಸರು ನಿಗದಿಯಾಗಿದ್ರು, ಸಾಕಷ್ಟು ಪ್ರಮಾಣದಲ್ಲಿ ಪೊಲೀಸರು ಅಲ್ಲಿ ಅಭಿಮಾನಿಗಳನ್ನ ಮತ್ತೆ ಅಲ್ಲಿ ಕೋರ್ಟ್ ವಕೀಲರನ್ನ ಎಷ್ಟು ಕ್ರೌಡ್ ಎಲ್ಲ ಸೇರಿತ್ತು ಅವರನ್ನ ಚದುರಿಸೋದಕ್ಕೆ ಬಹಳ ಪ್ರಯತ್ನ ಮಾಡಿದ್ರು ಕೂಡ ಅದರ ಮಧ್ಯದಲ್ಲಿ ಸಾಕಷ್ಟು ಕ್ರೌಡ್ ಇದ್ದಿದ್ದಂತ ಕಾರಣದಿಂದಾಗಿ ತುಂಬಾ ತಡವಾಯಿತು. ಹೀಗಾಗಿ ಮತ್ತೆ ಖುದ್ದಾಗಿ ಹಾಜರಾಗಬೇಕು ಅಂತ ಕೋರ್ಟ್ ಹೇಳಿದ್ದೆ ಆದಲ್ಲಿ ನವೆಂಬರ್ 10ಕ್ಕೆ ಮತ್ತೆ ಎಲ್ಲಾ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗತ್ತೆ. ಒಂದು ವೇಳೆ ಈ ಹಿಂದಿನಂತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಹಾಜರುಪಡಿಸಿ ಅಂತ ಹೇಳಿದ್ರೆ ಅದೇ ರೀತಿಯಲ್ಲಿ ಪರಪ್ಪನ ಅಗ್ರಹಾರದಿಂದಲೇ ದರ್ಶನ್ ಮತ್ತು ಆರೋಪಿಗಳು ಕೋರ್ಟ್ನ ಮುಂದೆ ವಿಡಿಯೋ ಕಾಲ್ ಮುಖಾಂತರವಾಗಿ ಹಾಜರಾಗ್ತಾರೆ. ಆಗ ಸಮಯವನ್ನ ನಿಗದಿ ಮಾಡಲಾಗುತ್ತೆ. ಅಂದ್ರೆ ಸಾಕ್ಷಿದಾರರ ಟ್ರಯಲ್ ಆರಂಭ ಆಗುವಂತಹ ಸಮಯವನ್ನ ಕೋರ್ಟ್ ನಿಗದಿ ಮಾಡುತ್ತೆ. ಈಗಾಗಲೇ ಎಲ್ಲಾ ಆರೋಪಿಗಳಿಗೂ ಕೂಡ ದೋಷಾರೋಪವನ್ನ ಓದಿ ಹೇಳಿದ್ದಾಗಿದೆ. ತಮ್ಮ ಮೇಲಿರುವಂತಹ ಆರೋಪಗಳನ್ನ ಕೋರ್ಟ್ ಒಂದೊಂದಾಗಿ ಒಬ್ಬೊಬ್ಬ ಆರೋಪಿಗಳದ್ದು ಕೂಡ ಪ್ರತ್ಯೇಕವಾಗಿ ಎಲ್ಲವೂ ಕೂಡ ಓದಿ ಹೇಳಿದ ನಂತರದಲ್ಲೂ ಕೂಡ ಎಲ್ಲಾ ಆರೋಪಿಗಳು ಕೂಡ ತಮ್ಮ ಮೇಲೆ ಇದ್ದಂತಹ ಆರೋಪವನ್ನ ನಿರಾಕರಣೆ ಮಾಡಿದ್ದಾರೆ. ನಾವು ಇದನ್ನ ಮಾಡೇ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಈಗ ಸಾಕ್ಷಿಗಳನ್ನ ಯಾರ್ಯಾರೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ರು ಅಥವಾ ಯಾವ್ಯಾವ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿದ್ರು ಪೊಲೀಸರು ಅದೆಲ್ಲವನ್ನ ಕೂಡ ಮುಂದಿಟ್ಕೊಂಡು ಯಾರ್ಯಾರು ಸಾಕ್ಷಿಗಳನ್ನ ಹೇಳಿಕೆಗಳನ್ನ ಕೊಟ್ಟಿದ್ರು ಅದನ್ನ ಮತ್ತೆ ಕೋರ್ಟ್ ಮುಂದೆ ಹೇಳಿಕೆಯನ್ನ ಪಡೆಯಲಾಗುತ್ತೆ. ಇವತ್ತು ಅಕ್ಯೂಸ್ಡ್ ಚಾರ್ಜಸ್ ಫ್ರೇಮ್ ಮಾಡಲಿಕ್ಕೆ 17 ಆರೋಪಿಗಳು ಕೋರ್ಟ್ ಹಾಲ್ನಲ್ಲಿ ಹಾಜರಿದ್ದರು. ಹೌದು ಅಲ್ಲ, ಇವತ್ತು ಆ್ಯಕ್ಚುಲಿ ನಾನು ಐ ಆಮ್ ಅಪಿಯರಿಂಗ್ ಫಾರ್ ಪವಿತ್ರ ಗೌಡ. ಏನು ನಿಮಗೆ ಗೊತ್ತಿದೆ, ಇದು ಏನಾಗಿದೆ ಇವತ್ತು ಚಾರ್ಜ್ ಆಗಿದೆ. ಟ್ರಯಲ್ನ ಡೇಟ್ನ ಫಿಕ್ಸ್ ಮಾಡೋದಕ್ಕೆ ಅಂತ 10/11ಗೆ ಡೇಟ್ ಕೊಟ್ಟಿದ್ದಾರೆ. ಸೊ ಟ್ರಯಲ್ ಯಾವಾಗ ಫಿಕ್ಸ್ ಆಗುತ್ತೋ ನೋಡೋಣ. ಅದಾದಮೇಲೆ ಪ್ರತಿಯೊಂದು ಡೇಟಲ್ಲೂ ವಿಟ್ನೆಸ್ಗಳು ಬರ್ತಾರೆ, ಅದ್ರ ಪರ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಹೋಗುತ್ತೆ. ನನಗೇನಂದರೆ ಇದೊಂಥರ ಈ ಕೇಸನ್ನು ಒಂಥರ ಸ್ಪೆಷಲಾಗಿ ಟ್ರೀಟ್ ಮಾಡಬಾರ್ದು. ಇದು ಎಲ್ಲ ಕೇಸ್ ಥರನೇ ಇದು ಒಂದು ನಾರ್ಮಲ್ ಕೇಸ್ ಅಷ್ಟೇ. ಅದೇ ಥರನೇ, ಯಾಕಂದರೆ ಇದೊಂದು ಒಂಥರ ಹೈಪ್ ಆಗಿ ಹೋಗೋದ್ರಿಂದ ಇದೊಂಥರ ಅದನ್ನು ಬೇರೆ ಥರನೇ ಒಂದು ತಗೊಂಡು ಇದೊಂಥರ ಸ್ಪೆಷಲ್ ಕೇಸಾಗಿ ಟ್ರೀಟ್ ಮಾಡಬಾರ್ದು ಅನ್ನೋದು ಒಂದು ಇವತ್ತು ಕೋರ್ಟಲ್ಲಿ ಕೂಡ ನಾವು ಹೇಳಿದ್ದು ಕೂಡ. ಯಾರು ಒಪ್ಕೊಂಡಿಲ್ಲ, ಯಾರು ಒಪ್ಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ. ಅವ್ರ ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ಅಂದಾಗ ಒಪ್ಕೊಳ್ಳೋ ರೈಟ್ ಅಂತ ಅರ್ಥ ಅಲ್ಲ. ಈಗ ನೀವೇ ನೋಡ್ದಂಗೆ ಯಾವ ಕೇಸಲ್ಲಿ ತಾನೇ ಚಾರ್ಜ್ ಶೀಟ್ಗಳನ್ನ ಆ ಥರ ಗ್ರಂಥಗಳು ಮಾಡ್ದಂಗೆ ಮಾಡಿದ್ದಾರೆ. ಇದೊಂದು ಕೇಸಲ್ಲಿ ಮಾತ್ರ ಅಷ್ಟು ಪರ್ಟಿಕ್ಯುಲರ್ ಆಗಿ ಒಂಥರ ಮಹಾಭಾರತ ರಾಮಾಯಣ ಒಂಥರ ಇದನ್ನ ಮಾಡ್ದಂಗೆ ಗ್ರಂಥಗಳು ಮಾಡ್ತಾರಲ್ಲ ಆ ಥರ. 17 ಜನ ಆರೋಪಿಗಳ ಪರ ವಕೀಲರೆಲ್ಲ ಇವತ್ತು ಒಂದು ಒಳಗಡೆ ಹೋಗಿ ಮಾತುಕತೆ ಮಾಡಿದ್ರು. ಏನು ಉದ್ದೇಶ ಏನಿತ್ತು? ಅಲ್ಲ, ಏನಿಲ್ಲ, ಒಂದು ಕಲೆಕ್ಟಿವ್ ಆಗಿ ಹೋಗ್ಬೇಕು ಅನ್ನೋದು. ಯಾಕಂದ್ರೆ ಅಲ್ಲಿ ಎಲ್ಲ ಇನ್ನೋಸೆಂಟ್ಸ್ ಇದ್ದಾರೆ. ಅವ್ರದ್ದು ಇರೋದಕ್ಕೆ ತಾನೇ ಅವರೆಲ್ಲ ಅಕ್ಯೂಸ್ ಬಂದಿದ್ದಾರೆ. ಹಂಗಾರೆ ಪೊಲೀಸ್ನವರೆಲ್ಲ ಹಂಗೆ ಸುಮ್ಮನೆ ಆಗ್ತಾರಾ ಅಂತ. ಸಮ್ಟೈಮ್ಸ್ ಸುಮ್ಮನೆ ಆಗ್ತಾರೆ. ಅವರು ಪೊಲೀಸ್ನವರು ಕೂಡ ಕೆಲವೊಂದು ಇದರಲ್ಲಿ ಸೇರಿಸಿದ್ದಾರೆ. ಇವಾಗ ದರ್ಶನ್ ಆ ಮಟ್ಟಕ್ಕೆ ಪಾಪ ಅವ್ರನ್ನ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ತೊಂದರೆ ಮಾಡೋದು. ಅದರಿಂದಗಳ ಭಾಳ ಬೇರೆ ಬೇರೆ ಮೋಟಿವೇಶನ್ಸ್ಗಳು ಇರ್ತವೆ. ಪೊಲಿಟಿಕಲಿ ಮೋಟಿವೇಶನ್ಸ್ ಇರುತ್ತೆ. ಅವ್ರನ್ನ ಕಂಪ್ಲೀಟ್ಲಿ ಟಾರ್ಗೆಟ್ ಮಾಡಿರ್ತಾರೆ. ಯಾವ ಕೇಸಲ್ಲಿ ತಾನೇ ನೀವೇ ನೋಡ್ದಂಗೆ ಇವತ್ತು ಕರ್ನಾಟಕದಲ್ಲಿ
ಎಷ್ಟು ಕೇಸಸ್ಗಳು ಸೆಷನ್ ಕೋರ್ಟಲ್ಲಿ ಬೇಲ್ ಆಗುತ್ತೆ, ಎಷ್ಟು ಕೇಸು ಹೈಕೋರ್ಟ್ ತನಕ ಕಡೆ ಪಕ್ಷ ಪಕ್ಕದಲ್ಲಿರೋ ಹೈಕೋರ್ಟಲ್ಲಿ ಹೋಗಿ ರಿಜೆಕ್ಷನ್ಸ್ಗೆ ಹಾಕೊಳ್ಳಲ್ಲ. ಅಂಥದ್ರಲ್ಲಿ ಇದೊಂದು ಕೇಸನ್ನು ಮಾತ್ರ ಪರ್ಟಿಕ್ಯುಲರ್ ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಜೆಕ್ಷನ್ ಹಾಕ್ಕೊಂಡು ತುಂಬ ಟಾಪ್ ಮೋಸ್ಟ್ ಲಾಯರ್ನ ಎಂಗೇಜ್ ಮಾಡಿ ಅದಕ್ಕೆ ಗೌರ್ಮೆಂಟ್ ಬೇರ್ ಮಾಡಿ ಇಷ್ಟೆಲ್ಲ ಮಾಡ್ತಾರೆ ಅಂದರೆ ಸೊ ಈ ಕೇಸಲ್ಲಿ ಒಂಥರ ಸ್ಪೆಷಲ್ ಇಂಟ್ರೆಸ್ಟ್ ಇಟ್ಕೊಂತಾನೆ ಮಾಡ್ತಾ ಇದ್ದಾರೆ. ಸೊ ಅದು ಇಂಟೆನ್ಷನ್ಸ್ ಏನು ಕಂಪ್ಲೀಟ್ಲಿ ಇದರಲ್ಲಿ ಇರ್ತಕ್ಕಂಥವ್ರನ್ನ ಟಾರ್ಗೆಟ್ ಮಾಡಿ ಒಂಥರ ಇಟ್ಸ್ ಕಂಪ್ಲೀಟ್ಲಿ ನನ್ನ ಅನಿಸಿಕೆಯ ಪ್ರಕಾರ ಒಂಥರ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಇದು. ಸೊ ಕಂಪ್ಲೀಟಾಗಿ ಅವ್ರನ್ನ ಟಾರ್ಗೆಟ್ ಮಾಡಿರೋದ್ರಿಂದ ಹಿಂಗೆಲ್ಲ ಆಗ್ತಾಯಿದೆ. ತಗೊಂಡು ಹೋಗ್ಬೇಕು ಒಂದು ನಮ್ದೇನಂದರೆ ಒಂದು ಕಲೆಕ್ಟಿವ್ ಆಗಿ ಹೋಗ್ಬೇಕು ಅನ್ನೋದು ಅಷ್ಟೇ ನಾವು ಇವತ್ತೊಂದು ಡಿಸ್ಕಷನ್ ಮಾಡಿದ್ದು ಕೂಡ, ಬೇರೆ ಏನೂ ಇಲ್ಲ. ನೆಕ್ಸ್ಟ್ ವಿಟ್ನೆಸ್ಗಳು ಬರ್ತಾರೆ, ವಿಟ್ನೆಸ್ಗಳು ಒಂದೊಂದೇ ಎಕ್ಸಾಮಿನೇಷನ್ನು, ಕ್ರಾಸ್ ಎಕ್ಸಾಮಿನೇಷನ್, ಚೀಫು ಅದು ಇದು ನಡೆಯುತ್ತೆ. ಸೊ ಯಾರು ಬರ್ತಾರೆ ಯಾವಾಗ ಆಗತ್ತೆ ಅನ್ನೋದು ಡೇಟನ್ನ ಫಿಕ್ಸ್ ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು ಸರ್. ಮಾತುಗಳನ್ನ ಗಮನಿಸಿದ್ವಿ. ಇದನ್ನ ಸ್ಪೆಷಲ್ ಕೇಸ್ ಆಗಿ ಟ್ರೀಟ್ ಮಾಡಬಾರ್ದು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ನಾವು ಈಗೇನ್ ದೃಶ್ಯಗಳನ್ನ ನೋಡ್ತಾ ಇದೀವಿ ಇದು ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಅಂಡ್ ಮತ್ತೆ ಉಳಿದಂತಹ ಆರೋಪಿಗಳನ್ನ ವಾಪಸ್ ಕರ್ಕೊಂಡು ಹೋಗುವಂತಹ ದೃಶ್ಯಗಳು. ಅಲ್ಲಿ ಯಾವ ರೀತಿ ಕ್ರೌಡ್ ಇತ್ತು, ಪೊಲೀಸರು ಯಾವ ರೀತಿ ಹರಸಾಹಸ ಪಟ್ಟರು, ನಂತರ ಅವರು ವ್ಯಾನ್ ಹತ್ತಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ. ಈಗ ಸದ್ಯ ಅವರು ಆನ್ ದ ವೇ ಟು ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾ ಇದ್ದಾರೆ. ನೀನು ಕೆಲವೇ ಹೊತ್ತಿನಲ್ಲಿ ಪರಪ್ಪನ ಅಗ್ರಹಾರವನ್ನ ಸೇರ್ತಾರೆ. ಇದು ಸಿಟಿ ಸಿವಿಲ್ ಕೋರ್ಟ್ ಮುಂಭಾಗದ ದೃಶ್ಯಗಳನ್ನ ನಾವು ನೋಡ್ತಾ ಇರುವಂತದ್ದು. ಅಂದ್ರೆ ಪರಪ್ಪನ ಅಗ್ರಹಾರಕ್ಕೆ ವಾಪಸ್ ಕರ್ಕೊಂಡು ಹೋಗುವಂತಹ ಸಂದರ್ಭದ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಪವಿತ್ರ ಗೌಡ ಹಾಗೆ ದರ್ಶನ್ ಒಟ್ಟಿಗೆ ಇದ್ದಾರೆ. ಆದ್ರೆ ಅದಾದ ನಂತರದಲ್ಲಿ ಅವರನ್ನ ಬೇರೆ ಬೇರೆ ವೆಹಿಕಲ್ ಅಲ್ಲಿ ಈಗ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗಲಾಗ್ತಾ ಇದೆ. ಇಬ್ಬರನ್ನು ಕೂಡ ಬೇರೆ ಬೇರೆ ಬ್ಯಾರಕ್ನಲ್ಲಿ ಇಡ್ಲಾಗಿತ್ತು. ಈಗ ಸದ್ಯ ಪರಪ್ಪನ ಅಗ್ರಹಾರಕ್ಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಹೋಗಲಾಗುತ್ತೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಲುಪ್ತಾರೆ. ಈಗ ಪವಿತ್ರ ಪರ ವಕೀಲರು ಹೇಳೋದನ್ನ ಕೂಡ ಗಮನಿಸ್ತಾ ಇದ್ವಿ. ಇದು ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಹೇಳಿ ಕಾಣಿಸ್ತಾ ಇದೆ. ಇದೊಂದು ಕೇಸನ್ನ ತುಂಬಾ ಗಂಭೀರವಾಗಿ ಅಥವಾ ತುಂಬಾ ಸ್ಪೆಷಲ್ ಅನ್ನುವಂತಹ ಕಾರಣದ ಏನು ತಗೊಳ್ಳೋದು ಬೇಡ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಯಾಕೆಂದ್ರೆ ಇಲ್ಲಿರುವಂತಹವರು ಇನ್ನೋಸೆಂಟ್ಗಳಿದ್ದಾರೆ, ಅವರು ಒಪ್ಪಿಕೊಳ್ಳುವಂತಹ ಪ್ರಶ್ನೆಯೇ ಇಲ್ಲ. ಯಾಕೆಂದ್ರೆ ಸಾಕಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಆಗದಂತಹ ಕೇಸಲ್ಲಿ ಹೇಗೆ ತಪ್ಪನ್ನ ಒಪ್ಕೊಳ್ತಾರೆ, ಆರೋಪವನ್ನ ಒಪ್ಕೊಳ್ತಾರೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ರು. ಮತ್ತೆ ಮುಂದಿನ ಪ್ರೋಸೆಸ್ಗಳ ಕುರಿತಂತೆಯೂ ಕೂಡ ಮಾತನಾಡ್ತಾ ಇದ್ರು. ಹೀಗಾಗಿ ಈಗ ನವೆಂಬರ್ 10ನೇ ತಾರೀಕು ಏನು ಕೋರ್ಟ್ ನಿಗದಿ ಮಾಡಿದೆ ಸಮಯವನ್ನ, ಆ ಒಂದು 10ನೇ ತಾರೀಕಿನಲ್ಲಿ ಯಾವೆಲ್ಲ ಟ್ರಯಲ್ಸ್ಗಳು ಯಾವ್ಯಾವ ರೀತಿ ನಡಿಬೇಕು ಅನ್ನುವಂಥದ್ದನ್ನ ಸೂಚನೆ ಕೊಡುತ್ತೆ. ಆ ರೀತಿಯೇ ಈ ಕೋರ್ಟ್ನ ಸೂಚನೆಯಂತೆ ಈ ಪ್ರೋಸೆಸ್ಗಳೆಲ್ಲವೂ ಕೂಡ ಆರಂಭ ಆಗತ್ತೆ. ಮತ್ತೆ ಪೊಲಿಟಿಕಲಿ ಮೋಟಿವೇಟೆಡ್ ಮಾಡೋದು ಬೇಡ, ಮತ್ತೆ ಇದನ್ನ ಸ್ಪೆಷಲ್ ಅಂತ ಕನ್ಸಿಡರ್ ಮಾಡೋದು ಬೇಡ. ಇಂತಹ ಸಾಕಷ್ಟು ಕೇಸ್ಗಳಿದೆ. ಮತ್ತೆ ಇದನ್ನ ಬೇಕು ಅಂತಲೇ ಬೇಲಿಂದ ದೂರ ಇಟ್ಟಿದ್ದಾರೆ. ಯಾಕಂದ್ರೆ ಸೆಷನ್ಸ್ ಕೋರ್ಟ್ಗಳಲ್ಲಿ ಕೆಲವೊಂದು ಬಾರಿ ಬೇಲ್ ಸಿಕ್ಬಿಡುತ್ತೆ. ಬಟ್ ಇದನ್ನ ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಲೆವೆಲ್ಗೆ ತಗೊಂಡು ಹೋಗಿ ಅಲ್ಲೂ ಕೂಡ ಬೇಲ್ ಸಿಗದಂತೆ ಮಾಡಿ ಬೇಲನ್ನ ಕ್ಯಾನ್ಸಲ್ ಮಾಡಿ ಬೇಕು ಅಂತಲೇ ಟಾರ್ಗೆಟ್ ಮಾಡಿದ್ದಾರೆ.